ದೇವನಹಳ್ಳಿಯಲ್ಲೂ ಕೂಡ ನಾಡಪ್ರಭು ಕೆಂಪೇಗೌಡ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಪಟ್ಟಣದ ಹಳೆಯ ಬಸ್ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯನ್ನು ಇದೀಗ ಮಾಡಲಾಗಿದೆ. ಜಯಂತಿ ಅಂಗವಾಗಿ ಜೆಡಿಎಸ್ ಮುಖಂಡ ಕೇಶವ ಹಾಗೆ ಸುನಿಲ್ ಅವರಿಂದ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಿರುವಂತಹದ್ದು. ಕೆಂಪೇಗೌಡರ ಪ್ರತಿಮೆಗೆ ಮಾಜಿ ಶಾಸಕ ನಿಸರ್ಗನಾರಾಯಣಸ್ವಾಮಿ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಜೆಡಿಎಸ್ ಪಕ್ಷದ ಕಚೇರಿಯಲ್ಲೂ ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯನ್ನು ಮಾಡಿದ್ದಾರೆ. ಸಿಹಿಯನ್ನು ಹಂಚಿಕೆ ಮಾಡಿದ್ದಾರೆ. ನಂತರ ಮುಖ್ಯ ವೃತ್ತದಲ್ಲಿ ಬೃಹತ್ ಕೆಂಪೇಗೌಡರ ಕಟೌಟ್ಗೆ ಮಾಜಿ ಶಾಸಕರಿಂದ ಮಾಲಾರ್ಪಣೆಯನ್ನು ಮಾಡಿರುವಂತಹದ್ದು. ಕೆಂಪೇಗೌಡರು ಒಂದು ಜಾತಿಗೆ ಸಮುದಾಯಕ್ಕೆ ಸೀಮಿತವಾದಂತಹ ನಾಯಕರಲ್ಲ, ಎಲ್ಲ ಸಮುದಾಯಕ್ಕೂ ನ್ಯಾಯ ನೀಡಿದಂತಹ ನಾಯಕ ಅಂತ ಹೇಳಿ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಪ್ರಪಂಚವೇ ಬೆಂಗಳೂರಿನತ್ತ ನೋಡುವಂತೆ ಮುಂದಾಲೋಚನೆ ಇಟ್ಟು ನಿರ್ಮಾಣ ಮಾಡಿದವರು ನಾಡಪ್ರಭು ಕೆಂಪೇಗೌಡರು. ಬೆಂಗಳೂರಿನಲ್ಲಿ ಹಲವಾರು ಪೇಟೆಗಳನ್ನು ನಿರ್ಮಿಸಿ ಅಭಿವೃದ್ಧಿಗೆ ಅಡಿಪಾಯವನ್ನು ಹಾಕಿಕೊಟ್ಟವರು. ಆಗಿನ ಕಾಲದಲ್ಲೇ ಮುಂದಾಲೋಚನೆಯಿಂದ ಕೆರೆ ಕಟ್ಟಿಸಿ ನಿರ್ಮಾಣ ಮಾಡಿ ನೀರಿನ ಅಭಾವವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಹಕಾರವನ್ನು ಕೊಟ್ಟಂಥವರು ನಾಡಪ್ರಭು ಕೆಂಪೇಗೌಡರು ಅನ್ನುವಂತಹ ಅಭಿಪ್ರಾಯಗಳನ್ನು ಮಾಜಿ ಶಾಸಕರಾಗಿರ್ತಕ್ಕಂಥ ನಿಸರ್ಗನಾರಾಯಣಸ್ವಾಮಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೊಡ್ಡದಾದಂಥದ್ದು, ಅದನ್ನು ಈಗಿನ ಪೀಳಿಗೆಯವರು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾಡಪ್ರಭು ಕೆಂಪೇಗೌಡರವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಏನಿವತ್ತು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಒಂದು ಮುಂದಾಲೋಚನೆಯಿಂದ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಹೊಂದುವ ರೀತಿಯಲ್ಲಿ ಅವರು ಆಗಿನ ಕಾಲದ ದೂರದೃಷ್ಟಿ ಯಾವ ಥರ ಇತ್ತು ಅನ್ನೋದಕ್ಕೆ ಇವತ್ತು ಎಲ್ಲ ಪ್ರಪಂಚದ ನಾನಾ ದೇಶಗಳವರು ಕೂಡ ಬೆಂಗಳೂರು ಕಡೆ ತಿರುಗಿ ನೋಡುವಂಥ ಕೆಲಸ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಅವರು ಪ್ರಭುಗಳು ಎಲ್ಲ ಜಾತಿ, ಎಲ್ಲ ಸಮಾಜಕ್ಕೂ ಎಲ್ಲರಿಗೂ ಕೂಡ ಅವರು ಒಳ್ಳೆಯದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬೆಂಗಳೂರಲ್ಲಿ ಹಲವಾರು ಪೇಟೆಗಳನ್ನು ನಿರ್ಮಾಣ ಮಾಡಿದಂಥ ಕೆಂಪೇಗೌಡರು ಅವರು ಮುಂದಾಲೋಚನೆ ಭಾಳಷ್ಟು ಇತ್ತು. ಅವರು ಕೆರೆ ಕಟ್ಟೆಗಳು, ಕುಂಟೆಗಳು ಅಭಿವೃದ್ಧಿ ಮತ್ತು ಇನ್ನೂ ಹಲವಾರು ಕ್ಷೇತ್ರಗಳ ಅಭಿವೃದ್ಧಿ ಹೊಂದಿರೋದ್ರಿಂದ ಇವತ್ತು ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಯಾವುದೇ ನದಿ ಮೂಲಗಳು ಇಲ್ಲದೇ ಇದ್ದರೂ ಕೂಡ ಇವತ್ತಲ್ಲಿ ಕುಡಿಯೋ ನೀರಿಗೆ ಇಷ್ಟು ಕೋಟ್ಯಾಂತರ ಜನಸಂಖ್ಯೆ ಬಂದು ನೆಲೆಸೋದಕ್ಕೆ ಒಂದು ಕಾರಣಭೂತರಾದಂಥ ನಾಡಪ್ರಭು ಕೆಂಪೇಗೌಡರವರ ದೂರದೃಷ್ಟಿ ಭಾಳ ಅತಿ ದೊಡ್ಡದಾದಂಥದ್ದು. ಅದನ್ನು ಈಗಿನ ಪೀಳಿಗೆಯವರು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.